ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಗೃಹ ಜ್ಯೋತಿ ವಿಚಾರವಾಗಿ ಇವಾಗ ಮಾತಾಡಬೇಕಾಗಿದೆ. ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ದಿನಾಂಕ ಹತ್ರ ಬರ್ತಾ ಇದೆ. ಇಲ್ಲಿ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಈಗ ಗೃಹ ಜ್ಯೋತಿ ಯೋಜನೆಗೆ ಮತ್ತೆ ವಾಪಸ್ ಅಪ್ಲಿಕೇಶನ್ ಹಾಕ್ಬೇಕು, ಇಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಮಂತ್ ಇಂದ ಬಿಲ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಿಮ್ಮೆಲ್ರಿಗೂ ಅರಿವಿದೆ. ಈಗ ತುಂಬಾ ಜನಕ್ಕೆ SIR ಕ್ಲಾರಿಫಿಕೇಶನ್ ಸಿಕ್ಕಿದೆ. SIR ಅಪ್ಲಿಕೇಶನ್ಸ್ ಗಳನ್ನ ಹಾಕಿ ಫಿನಿಶ್ ಮಾಡಿದೀರಾ. ಗೃಹ ಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಇವಾಗ ಏನ್ ಮಾಡೋದು? SIR ಮುಗೀತು, ಗೃಹ ಜ್ಯೋತಿ ಯೋಜನೆಗೆ ಏನಿದು ಸಮಸ್ಯೆ ಅಂತ. ಆಕ್ಚುಲಿ ಏನಾಗಿದೆ ಅಂತ ಅಂದ್ರೆ, ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲೇ ಗೃಹ ಜ್ಯೋತಿ ಯೋಜನೆಗೆ ಹೊಸ ಅಪ್ಲಿಕೇಶನ್ಸ್ ನ ಬಿಟ್ಟಿದ್ದಾರೆ. ಎಲ್ಲಾ ಬೆಸ್ಕಾಮ್ ಮೆಸ್ಕಾಂ ಅವರು ಮನೆ ಬಾಗ್ಲಿಗೆ ಬಂದು ಅಪ್ಲಿಕೇಶನ್ ಫಾರಮ್ಸ್ ನ ತಗೊಂಡು ಹೋಗ್ಬೇಕಾಗಿದೆ. ಅಪ್ಲಿಕೇಶನ್ಸ್ ಫಾರಂ ನ ಫಿಲ್ ಮಾಡಿ ಅವರು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿದೆ. ಆದ್ರೆ ಇಲ್ಲಿ ಸಮಸ್ಯೆ ಏನ್ ಕ್ರಿಯೇಟ್ ಆಗಿದೆ ಅಂತ ಅಂದ್ರೆ, ಇನ್ನೂ ಬೆಸ್ಕಾಂ ಅವರು ಮನೆ ಹತ್ರ ಬರ್ತಾ ಇಲ್ಲ. ಯಾವ್ದೇ ಎಲೆಕ್ಟ್ರಿಕ್ ಬ್ಯಾಕ್ ಗ್ರೌಂಡ್ ಇರುವಂತವ್ರು ಆಗಿರ್ಬೋದು, ಅಥವಾ ಇದಕ್ಕೆ ಅಂತ ಹೇಳಿ ಸೆನ್ಸಸ್ ಗಳಿಗೆ ಮಾಡ್ತಾ ಇರುವಂತ ಒಂದಷ್ಟು ಜನ ಆಗಿರ್ಬೋದು, ಸ್ಪೆಷಲಿ ಅಂಡರ್ ಗೃಹ ಜ್ಯೋತಿ ಯಾರು ಕೂಡ ಮನೆ ಹತ್ರ ಇನ್ನ ಬಂದಿಲ್ಲ. ಇಲ್ಲಿ ಪ್ರಾಬ್ಲಮ್ ಇನ್ನೊಂದ್ ಏನಾಗ್ತಿದೆ ಅಂತ ಅಂದ್ರೆ, ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಈ ತಿಂಗಳು ಕೊನೆಯ ದಿನಾಂಕ. SIRಗೂ ಇದು ತಿಂಗಳು ಕೊನೆಯ ದಿನಾಂಕ, ಗೃಹ ಜ್ಯೋತಿಗೆ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದು ಕೊನೆಯ ದಿನಾಂಕ. ಆದ್ರೂ ಇನ್ನೂ ಅಧಿಕಾರಿಗಳು ಮನೆ ಮುಂದೆ ಬಂದಿಲ್ಲ. ತುಂಬಾ ಜನ ಇದ್ರ ಬಗ್ಗೆ ಅವೇರ್ನೆಸ್ ವಿಡಿಯೋಗಳನ್ನ ಮಾಡಿದ್ದಾರೆ. ಇನ್ನೂ ಬಂದಿಲ್ಲ ಅಂತ. ಕೆಲವು ಭಾಗದಲ್ಲಿ ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಕಮೆಂಟ್ ಗಳನ್ನ ತೆಗೆದು ನೋಡಿದಾಗ ನಮ್ ಜಾಗಕ್ಕೆ ಇನ್ನ ಬಂದೇ ಇಲ್ಲ, ನಮ್ಗೆ ಯಾರು ಬಂದಿಲ್ಲ, ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅನ್ನೋ ತರ ಒಂದಷ್ಟು ಕಮೆಂಟ್ ಗಳು ಆಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ಇವಾಗ ಇಷ್ಟು ಕರ್ನಾಟಕದಲ್ಲಿರುವಂತ ಎಲ್ಲಾ ಜಿಲ್ಲೆಗಳಿಗೂ ಎಲ್ಲಾ ಭಾಗಗಳಿಗೂ ಅವ್ರು ಹೋಗ್ಬೇಕು, ಮೀಟರ್ ಚೆಕ್ ಮಾಡ್ಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ ಅಂದ್ರೆ ಟೈಮ್ ತಗೊಳುತ್ತೆ. ಸೊ ನಾವೇನ್ ಕೇಳೋದು ಅಂತ ಅಂದ್ರೆ, ಈ SIR ವಿಚಾರ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ನೀವು ಏನು ಮತ್ತೊಮ್ಮೆ ಹೊಸ ಸರ್ಕಾರ ಬಂದ್ಮೇಲೆ ಹೊಸದಾಗಿ ಏನೆಲ್ಲ ಅಪ್ಲಿಕೇಶನ್ಸ್ ಗಳನ್ನ ಬಿಟ್ಟು ಏನೆಲ್ಲ ಮಾಡ್ತಾ ಇದ್ದೀರಾ, ಇದಕ್ಕೆ ಇನ್ನ ಒಂದು ತಿಂಗಳು ಕಾಲ ನೀವು ಟೈಮ್ ನ ಎಕ್ಸ್ಟೆಂಡ್ ಮಾಡಿದ್ರೆ ತುಂಬಾ ಜನಕ್ಕೆ ಆಕ್ಚುಲಿ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಅಂದ್ರೆ, ಇವಾಗ ಅಪ್ಲಿಕೇಶನ್ಸ್ ಗಳನ್ನ ಬಿಟ್ಟಿದ್ದಾರೆ. ಕೆಲವೊಂದು ಭಾಗಗಳಲ್ಲಿ ಸರ್ವರ್ ಸಮಸ್ಯೆ ಆಗಿದೆ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಗಳನ್ನ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ಏನಾಗುತ್ತೆ, ಎಲ್ಲಾ ಹೋಲ್ಡ್ ಅಲ್ಲಿ ಇದ್ದಾಗ ಏನಾಗುತ್ತೆ, ನೀವು ಲಾಸ್ಟ್ ಮಿನಿಟ್ ಅಲ್ಲಿ ಈ ತಿಂಗಳು ಓಕೆ ನಮ್ಗೆ ಇಷ್ಟು ಅಪ್ಲಿಕೇಶನ್ ಸಿಕ್ಕಿದೆ, ಇದನ್ನ ನಾವು ಮೂವ್ ಮಾಡ್ತಾ ಇದೀವಿ ಅಂತ ಹೇಳಿ ತೋರಿಸ್ತೀರಾ. ಆದ್ರೆ ಇವಾಗ ಅಪ್ಲಿಕೇಶನ್ ಹಾಕಿರೋದು ಸರ್ವರ್ ಅಲ್ಲಿ ಅಪ್ಲೋಡ್ ಆಗಿಲ್ಲ ಅಂತಂದ್ರೆ ಯಾವ್ದು ರೀತಿ ನೀವು ಕನ್ಸಿಡರ್ ಮಾಡ್ತೀರಾ? ಸೊ ಇವಾಗ ಏನಾಗಿದೆ, ಗೃಹ ಜ್ಯೋತಿ ಯೋಜನೆ ಮೆಜಾರಿಟಿ ಆಗಿ ತುಂಬಾ ಜನ ಮನೆ ಬಾಗ್ಲಿಗೆ ಇನ್ನ ಬಂದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆಗೂ ಬಂದಿಲ್ಲ. ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೇಕು, ಮತ್ತೊಮ್ಮೆ ಬರ್ತಾರೆ, ಬಿಟ್ಟು ಚೆಕ್ ಮಾಡ್ತಾರೆ, ರೆಂಟಲ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ಪಾನ್ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಫೋಟೋ ಇದನ್ನೆಲ್ಲ ಕೊಡ್ಬೇಕು, OTP ಬರುತ್ತೆ. ಅದನ್ನ ಹೇಳಿದ್ರೇನೆ ಅಪ್ಲಿಕೇಶನ್ ನೆಕ್ಸ್ಟ್ ಪ್ರೋಸೆಸ್ ಆಗೋದು. ನೆಕ್ಸ್ಟ್ ಮಂತ್ ಇಂದ ನಮ್ಗೆ ಫ್ರೀ ಎಲೆಕ್ಟ್ರಿಸಿಟಿ ಕಂಟಿನ್ಯೂ ಆಗುವಂತದ್ದು. ಇವ್ರುಗಳು ಇನ್ನ ಮನೆ ಹತ್ರ ಬಂದಿಲ್ಲ, ವೆರಿಫಿಕೇಶನ್ ಪ್ರೋಸೆಸ್ ನ ಮಾಡಿಲ್ಲ ಅಂತ ಅಂದ್ರೆ ಏನ್ ಮಾಡಬೇಕು? ಇದಕ್ಕೆ ಗೌರ್ಮೆಂಟ್ ಗೆ ನಾವು ವಾಪಸ್ಸು ಪ್ರಶ್ನೆ ಮಾಡ್ಬೇಕು. ಯಾಕಂದ್ರೆ ಕೊಟ್ಟಿರುವಂತ ಡ್ಯೂರೇಷನ್ ಅಲ್ಲಿ ಎಲ್ಲಾರ ಮನೆ ಬಾಗ್ಲಿಗೂ ಹೋಗಿ ಇವ್ರು ವೆರಿಫಿಕೇಶನ್ ಮಾಡಿ ಸರ್ವರ್ಗೆ ಅಪ್ಲೋಡ್ ಮಾಡಿ, ಇದು ತುಂಬಾ ದೊಡ್ಡ ಪ್ರೊಸೀಜರ್ ಆಗಿರೋ ಕಾರಣ ಒಂದು ತಿಂಗಳು ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಿದ್ರೆ ಯಾರ್ಯಾರ ಮನೆಗೆ ಬಂದಿಲ್ಲ ಅಧಿಕಾರಿಗಳು, ಅವರು ಹೋಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ಇವಾಗ ಏನಾಗುತ್ತೆ, ತುಂಬಾ ಜನ ಇವಾಗ ನಮ್ಮನೆಗೂ ಫ್ರೀ ಕರೆಂಟ್ ಬರ್ತದೆ, ಇವಾಗ ನಮ್ಮನೆಗೆ ಬಂದೇ ಇಲ್ಲ, ಇನ್ನೊಂದು ವಾರ ಇದೆ ಅಷ್ಟೇ ಈ ತಿಂಗಳು ಮುಗಿಯೋದಕ್ಕೆ, ನಮಗೆ ಬಂದಿಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ಇಂದ ನಾನು ಬಿಲ್ ಕಟ್ಟಬೇಕಾಗತ್ತೆ. ಇವಾಗ ನಾವು ಆಯ್ತು ನಾವು ಬರಕ್ಕಾಗಲ್ವಾ, ನಾವೇ ಹೋಗ್ತೀವಿ ಅಂತ ಅಂದ್ರೂ ಅಲ್ಲಿಗೆ ಹೋಗಿ ಅವ್ರ ಹತ್ರ ವಿಚಾರಗಳನ್ನ ಮಾಡಿದ್ರೆ, ನಿಮ್ಮ ಮನೆಗೆ ಬರ್ತಾರೆ ಇಂತಿಂತ ಅಧಿಕಾರಿಗಳನ್ನ, ಈ ಒಂದು ಏರಿಯಾ ಅಥವಾ ಈ ರೋಡ್, ಈ ಡೋರ್ ನಂಬರ್ ಇಂದ ಈ ಡೋರ್ ನಂಬರ್ಗೆ ನಾವು ಆಲ್ರೆಡಿ ಕೊಟ್ಬಿಟ್ಟಿದೀವಿ, ಅವರೇ ಬರ್ತಾರೆ, ನೀವು ವಾಪಸ್ ಹೋಗಿ ಅಂತ ಹೇಳಿ ವಾಪಸ್ ಕಳಿಸ್ತಾ ಇರುವಂತದ್ದು ಆಗ್ತಾ ಇದೆ. ಬೆಂಗಳೂರನ್ನು ಕರ್ನಾಟಕವನ್ಗೆ ಹೋದ್ರೆ ಈ ಕೆಲಸ ಆಗೋದಿಲ್ಲ. ಅವರೇ ಬರ್ಬೇಕು, ಅವರೇ ವೆರಿಫೈ ಮಾಡ್ಬೇಕು. ಹಾಗಾದ್ರೆ ಅವ್ರು ಯಾವಾಗ ಬರ್ತಾರೆ, ಯಾವ ಭಾಗಗಳಿಗೆ ಬಂದಿದ್ದಾರೆ, ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸ್ಪೆಷಲಿ ಗೃಹ ಜ್ಯೋತಿ ಯೋಜನೆಗೆ ತುಂಬಾ ತೊಂದರೆ ಆಗ್ತಾ ಇದೆ. SIR ಅಂತೂ ಹೌದು ಬರ್ತಾ ಇದಾರೆ, ನೋಡ್ತಾ ಇದಾರೆ, ಆಗ್ತಿದೆ, ಅದನ್ನ ನಾನು ನೋಡ್ತಾ ಇದ್ದೀನಿ. ಬಟ್ ಗೃಹ ಜ್ಯೋತಿ ಯೋಜನೆ ಇನ್ನ ಯಾಕೆ ಬಂದಿಲ್ಲ? ನಾನು ಬೆಂಗಳೂರಲ್ಲಿ ಇರೋದು, ನಮ್ಮ ಮನೆಗೂ ಇನ್ನ ಗೃಹ ಜ್ಯೋತಿ ಯೋಜನೆ ಅಪ್ಲಿಕೇಶನ್ ವೆರಿಫಿಕೇಶನ್ ಪ್ರೋಸೆಸ್ಗೆ ಇನ್ನ ಬಂದಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ, ಆದ್ರೂ ಬಂದಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ತುಂಬಾ ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಮತ್ತೆ ಲಾಸ್ಟ್ ಡೇಟ್ ಕೂಡ ಹತ್ರ ಇರೋದ್ರಿಂದ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಹೋಯ್ತು. ನೆಕ್ಸ್ಟ್ ಮಂತ್ ಇಂದ ಬಿಲ್ ಕಟ್ಟಬೇಕಾಗತ್ತೆ. 2,000 3,000 ಏನ್ ಬರುತ್ತೆ ಅದನ್ನ ಕಟ್ಟಬೇಕಾಗತ್ತೆ ನಾವು. ಸೊ ವೆರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಸ್ವಲ್ಪ ಫೀಡ್ಬ್ಯಾಕ್ ಗಳನ್ನ ಗೌರ್ಮೆಂಟ್ ತಗೊಂಡು ಇದನ್ನ ಸ್ವಲ್ಪ ಎನ್ಹಾನ್ಸ್ ಮಾಡ್ಕೊಂಡ್ರೆ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಇವಾಗ ಏನ್ SIRದು ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ದೀರಾ ಸ್ಯಾಟರ್ಡೆ ಸಂಡೇ, ಆ ರೀತಿ ಮಾಡಿ ಜನನೇ ಬರ್ತಾರೆ, ಹೋಗ್ತಾರೆ, ಅಲ್ಲೇ ಬರ್ತೀವಿ, ನಾವೇ ಅಪ್ಲಿಕೇಶನ್ ತಗೊಂಡ್ ಬರ್ತೀವಿ, ಏನಿದೆ ಅದನ್ನ ಮಾಡಿ ಕೊಡ್ತೀವಿ, ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ. ಈ ರೀತಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಂಡ್ರೆ ಗೃಹ ಜ್ಯೋತಿ ಯೋಜನೆದು ಅಪ್ಲಿಕೇಶನ್ಸ್ ಗಳು ಕಂಪ್ಲೀಟ್ ಆಗಿ ಎಲ್ಲರೂ ಕೊಡ್ತಾರೆ ಕರ್ನಾಟಕದಲ್ಲಿ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗಿಂತ ಗೃಹ ಜ್ಯೋತಿ ಫಲಾನುಭವಿಗಳು ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾರೆ. 172 ಇದ್ದಾರೆ. ಇದಾದ್ರೆ 124 ಕೋಟಿ ಇರುವಂತದ್ದು, 174 ಕೋಟಿ ಇದ್ದಾರೆ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು.
ಕ್ರಾಸ್ ವೆರಿಫಿಕೇಶನ್ ಸರಿಯಾಗಿ ಆಗ್ತಾ ಇಲ್ಲ ಗೃಹ ಜ್ಯೋತಿದು. ಸೊ ನಿಮ್ಮ ಭಾಗಗಳಿಗೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಮನೆಗೆ ಬಂದಿದಾರ ಅಥವಾ ನಿಮ್ಮ ಏರಿಯಾ ನಿಮ್ಮ ಊರಿಗೆ ಬಂದಿದಾರ, ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಆಗಿದೆಯಾ, ಅಪ್ಲಿಕೇಶನ್ಸ್ ಗಳನ್ನ ಹಾಕಿದೀರಾ, ಯಾವತ್ತು ಹಾಕಿದ್ರಿ, ಯಾವ ಊರು ಅಥವಾ ಬಂದಿದಾರ ಬಂದಿಲ್ವಾ, ಎರಡನ್ನೂ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಅವಾಗ ಯಾವ ಭಾಗಕ್ಕೆ ಬಂದಿದೆ ಯಾವ ಭಾಗಕ್ಕೆ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಬೆಂಗಳೂರು ಸಿಟಿ ಚಾಮರಾಜಪೇಟೆ ಇಲ್ಲಿಗೆ ಬಂದಿಲ್ಲ ಇನ್ನೂನು. ಸೊ ನೋಡ್ಬೇಕು ಯಾವ ರೀತಿ ಇದನ್ನ ಡೆವಲಪ್ ಮಾಡ್ತಾರ ಅಥವಾ ಎಕ್ಸ್ಟೆಂಡ್ ಮಾಡ್ತಾರ ಅಂತ ಹೇಳ್ಬಿಟ್ಟು. ಬಟ್ ಎನಿವೇಸ್ ಡಾಕ್ಯುಮೆಂಟ್ ರೆಡಿ ಇಟ್ಕೊಳ್ಳಿ. ಸ್ಯಾಟರ್ಡೆ ಸಂಡೇ ಯಾರು ವರ್ಕ್ ಮಾಡಲ್ಲ, ಅದು ಬಿಟ್ಟು ಯಾವ ವೀಕ್ ಡೇಸ್ ಅಲ್ಲಿ ಬೇಕಾದ್ರೂ ಬರುವಂತ ಚಾನ್ಸಸ್ ಇದೆ ಅಂತ ನಾವು ಕಾಯ್ತಾ ಇದೀವಿ. ಅದು ಇನ್ನ ಬಂದಿಲ್ಲ. ಇದೊಂದು ಡ್ರಾಬ್ಯಾಕ್ ಫೀಡ್ಬ್ಯಾಕ್ ಇವಾಗ ಗೃಹ ಜ್ಯೋತಿ ಯೋಜನೆಯಿಂದ ಬರ್ತಾ ಇರುವಂತದ್ದು. ಸೊ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ. ನಮಸ್ಕಾರ.